ಹಲೋ ಸ್ನೇಹಿತರೆ, ಇದು ಬಿಗ್ನರ್ಸಿಗಾಗಿ ಮಾರ್ಕಿಂಗ್ ಮಾಡಿದ ಒಂದು ಫೋಟೋ ನಾನು ಹಾಕಿದ್ದೀನಿ ಈಗಾಗಲೇ. ಇದು ಟೈಲರಿಂಗ್ ಕಲಿಬೇಕು ಅಂದರೆ ನಮಗೆ ಮಾರ್ಕಿಂಗ್ ಮಾಡಲು ಗೊತ್ತಿಲ್ಲ ಅಂದರೆ ಆ ಫ್ಯಾಬ್ರಿಕನ್ನು ಕಟ್ ಮಾಡಿದ ನಂತರ ಇದೆಲ್ಲ ಬೇಕು, ಇಂಪಾರ್ಟೆಂಟ್ ಆಗಿರ್ತದೆ. ನೋಡ್ಕೊಳ್ಳಿ, ಎಲ್ಲ ಸ್ಲೀವು, ಫ್ರಂಟ್, ಬ್ಯಾಕ್, ಕ್ರಾಸ್ ಪಟ್ಟಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನು ಮಾರ್ಕ್ ಮಾಡುವಾಗ ನಮಗೆ ಯಾವ ವಿಧಾನದಲ್ಲಿ ಮಾಡಬೇಕು, ಬಿಗ್ನರ್ಸಿಗಾಗಿ ಇದು ಮೊದಲು ಮಾಡೋದು ನಾವು ಏನಂತಂದರೆ ಲೈನಿಂಗನ್ನು ಮೊದಲು ತೊಳಿಬೇಕು. ಸ್ವಲ್ಪ ತೊಳೆದ ನಂತರ ಮತ್ತೆ ಸ್ಟಿಚ್ಚಿಂಗ್ ಆದ ಮೇಲೆ ತೊಳೆದರೆ ಅದು ಸ್ವಲ್ಪ ಎಳೆದಾಗೆ ಆಗ್ತದೆ. ಲೈನಿಂಗನ್ನು 1 ಮೀಟ್ರ್ ಲೈನಿಂಗ್ ನಾನು ತಗೊಂಡಿದ್ದೇನೆ. ನೀವು ಯಾವ ಅಳತೆ ಬ್ಲೌಸ್ ತಗೊಳ್ತೀರೋ ಅದಕ್ಕೆ ಬೇಕಾದಂಥ ಲೈನಿಂಗ್ ತಗೊಳ್ಳಿ. 80 1 ಮೀಟ್ರ್. ನಾನು ಆಗಾಗಲೇ 1 ಮೀಟ್ರ್ ಲೈನಿಂಗ್ ತೊಳೆದು ಇಸ್ತೂರಿ ಹಾಕಿ ಇಡಬೇಕು ನಾವು ಮೊದಲು. ಅದು ಸ್ವಲ್ಪ ಕ್ರಾಸ್ ಆಗಿ ಎಲ್ಲ ಇರ್ಬೋದು. ಆ ಲೈನಿಂಗ್ಗೆ ಸ್ವಲ್ಪ ಇಸ್ತೂರಿ ಹಾಕಿ ನೋಡ್ಕೊಳ್ಳಿ. ಮೊದಲು ನಾನು ಎದೆ ಸುತ್ತಳ ತೆಗೆಬೇಕಾಗಿ ಉಕ್ಸ್ ಪಟ್ಟಿ ಬದಿಯಿಂದ ಒಂದು ಅಳತೆ ತಗೊಂಡೆ. ನನಗೆ ಫ್ರಂಟಲ್ಲಿ 9 ಬಂತು. ಇದು ಮೊದಲಿಗೆ ನಾನು ನಿನಗೆ ಹೇಳುವಂಥ ನಿಮಗೆ ವಿಷಯ. ಇದು ಮೊದಲಿಗೆ ನೀವು ನೋಡ್ಕೊಳ್ಳಿ, ಫೋಲ್ಡ್ ಭಾಗ ನಿಮ್ಮ ಭಾಗಕ್ಕೆ ಬಂದಿರ್ತದೆ. ಇದನ್ನು ಫೋಲ್ಡ್ ಮಾಡಿ ನಾನು ಕರೆಕ್ಟಾಗಿ ಒಂದು ಇಡ್ತೇನೆ. ನೋಡ್ಕೊಳ್ಳಿ, 9 ಇಟ್ಟರೆ 2 ಇಂಚು ಆ್ಯಡ್ ಮಾಡಬೇಕು. 11 ಆಗ್ತದೆ. 11ಕ್ಕೆ ಕರೆಕ್ಟಾಗಿ 11ಕ್ಕೆ ಒಂದು ಮಾರ್ಕಿಂಗ್ ಮಾಡ್ತಾ ಬನ್ನಿ. ಅದು 2 ಇಂಚು ಹೆಚ್ಚಾಗಿ ಬೇಕು ಅಂತೇಳಿ. ಇದನ್ನು ನೀವು ಮೊದಲು ಎಂತ ಮಾಡಬೇಕು ಅಂದರೆ ಕರೆಕ್ಟಾಗಿ ಇಡಬೇಕು. ಇದನ್ನು ಇಟ್ಟ ನಂತರ ಇದನ್ನು ಹೆಚ್ಚಿದ ಪೀಸನ್ನು ನೀವು ತೆಗೀರಿ. ನಿಮಗೆ 11ರಲ್ಲಿ ಫೋಲ್ಡ್ ಮಾಡಿದ ನಂತರ 11 ಒಂದು ಬದಿಯಿಂದ ಇನ್ನೊಂದು ಬದಿಗೆ ಮಡಿಸಿದಾಗ ನಮಗೆ 11 ಸಿಕ್ಕಿದಾಗ ಟೋಟ್ಲಾಗಿ 22 ಆಗ್ತದೆ. ಈಗ ಫೋಲ್ಡ್ ಮಾಡಿದಾಗ ಮೇಲ್ಭಾಗ ಮತ್ತು ಕೆಳಭಾಗ ಅಂದರೆ ನೆಕ್ ಭಾಗ ಕಾಣ್ತದೆ, ಶೋಲ್ಡರ್ ಭಾಗ ಹೆಚ್ಚು ಕಡಿಮೆ ಇರಬಾರ್ದು ಅಂತ ಮೇಲ್ಭಾಗದ ಪೀಸ್ ಇದು ಬಟ್ಟೆ ತೊಳೆದ ನಂತರ ಸ್ವಲ್ಪ ಆಚೆ ಆಗ್ತದೆ. ಅದಕ್ಕೆ ಒಂದು ಮಾರ್ಜಿನ್ ಹಾಕಿ ಕರೆಕ್ಟಾಗಿ ಒಂದು ಗೆರೆ ಹಾಕಿ ಎಷ್ಟು ನಿಮಗೆ ಬೇಕು ಅಂತೇಳಿ ಅಲ್ಲಿ ಮಾರ್ಜಿನಿಗಿಂತ ಹೆಚ್ಚಿದ್ದ ಪೀಸನ್ನು ತೆಗೀರಿ. ಅದು ಕರೆಕ್ಟ್ ಇಲ್ಲದಿದ್ದರೆ ಕರೆಕ್ಟಾಗಿ ನಿಲ್ಲಲಿಕ್ಕೆ ಬೇಕಾಗಿ ತಗೊಂಡದ್ದು. ಇನ್ನು ನಾವು ಮೊದಲಿಗೆ ಟೈಲರಿಂಗ್ ಬಿಗ್ನರ್ಸ್ ಕಲಿಯುವ ಮೊದಲು ಇದನ್ನು ನೋಡ್ಕೋಬೇಕು. ನಾವು ಮೊದಲು ಯಾವತ್ತೂ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಬ್ಯಾಕ್ ಪಾರ್ಟ್ ಇಂಪಾರ್ಟೆಂಟಾಗಿ ತಗೊಳ್ಬೇಕು. ಇದು ಬಿಗಿನರ್ಸಿಗಾಗಿ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ನನಗೆ 13 ಸಿಕ್ಕಿದರೆ ಕರೆಕ್ಟಾಗಿ 13 ನನಗೆ ಬ್ಯಾಕ್ ಪಾರ್ಟಲ್ಲಿ ಸಿಕ್ಕಿದರೆ ಒಂದು 13ಗೊಂದು ಮಾರ್ಕ್ ಹಾಕಿ, ನಂತರ ಒಂದು ಮಾರ್ಕ್ ಹಾಕಿ ನಿಮಗೆ ಗೊತ್ತಾಗಬೇಕಾಗಿ ನಾನು ಒಂದು ಹೇಳಿದ್ದು. ಫುಲ್ ಫಿನಿಶ್ ಆದಮೇಲೆ 13 ನೀವು ತಗೊಂಡು ಬ್ಲೌಸಲ್ಲಿದ್ದರೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕಾಗ್ತದೆ. ಇದು ಬ್ಯಾಕ್ ಪಾರ್ಟಿಗೆ 1 ಇಂಚಿಗೆ ಒಂದು ಮಾರ್ಕ್ ಲೈನಲ್ಲಿ ಸ್ಕೇಲ್ ಇದ್ದರೆ ಸ್ಕೇಲಲ್ಲಿ 1 ಇಂಚಿಗೆ ನೋಡ್ಕೊಳ್ಳಿ. ಫೋಲ್ಡ್ ಮಾಡಿ 1 13 ಮತ್ತು 14ಕ್ಕೆ 1. ಈಗ 14ರಿಂದ ಒಂದು ಮಾರ್ಕ್ ಮಾಡಿ 15ಕ್ಕೆ 1 ಇಂಚ್. ಇದು ಫ್ರಂಟ್ ಪಾರ್ಟಿಗೆ ಬೇಕಾಗ್ತದೆ. ಇದು ಫ್ರಂಟ್ ಪಾರ್ಟಿಗೆ 15ಕ್ಕೆ 1 ಮಾರ್ಕ್ ಹಾಕಿ. ಬ್ಯಾಕ್ ಪಾರ್ಟಿಂದ 1 ಇಂಚು ಜಾಸ್ತಿ ಬಂದಿದೆ ಮಾರ್ಕ್ ಹಾಕಿ ಅಲ್ಲಿ ಕೆಳಗೆ ಇದ್ದ ಪೀಸನ್ನು ಹೆಚ್ಚಿದ್ದ ಫ್ಯಾಬ್ರಿಕನ್ನು ತೆಗೀರಿ. ಇದು ಲೈನಿಂಗ್, ಮೊದಲಿಗೆ ಲೈನಿಂಗ್ ಮಾಡಿ ನೀವು ಇಲ್ಲಿಂದ ಕಟ್ ಮಾಡಿ ಕೂಡ ಬೇರೆ ಮಾಡ್ಬೋದು. ಇಲ್ಲದ್ರೆ ಇದೇ ಮಾರ್ಕಿಂಗನ್ನು ಇದೇ ರೀತಿಯಲ್ಲಿ ಮಡಚಿಕೊಳ್ಳಿ. ಮಡಚಿ ಫೋಲ್ಡ್ ನಿಮ್ಮ ಭಾಗದಲ್ಲಿರಬೇಕು. ಈ 1 ಇಂಚು ಹೆಚ್ಚಿದ್ದದ್ದು ಮೇಲ್ಭಾಗದ ಪೀಸ್ಗೆ ಬರಬೇಕಾಗ್ತದೆ. ಈ ಲೈನಿಂಗ್ ಮೇಲ್ಭಾಗದಿಂದ ನಿಲ್ಲಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಯಾವುದು ಬೇಕು ಅಂತ ಯಾವ ರೀತಿಯಲ್ಲಿ ನಾವು ಇನ್ನು ತಗೊಳ್ಬೇಕು. ಶೋಲ್ಡರ್ ಮೊದಲು ನಮಗೆ ಶೋಲ್ಡರಿಂದ ತಗೊಳ್ಬೇಕಾಗ್ತದೆ. ನಿಮ್ಮ ಬ್ಯಾಕ್ ಪಾರ್ಟ್ ಕಡಿಮೆ ಇದ್ದರೆ ಎಷ್ಟು ಬಂತು ನೋಡಿ ಎಷ್ಟು ಬಂದಿದೆ ಅಂತ. ಇನ್ನು ಕಂಕುಳಕ್ಕೆ ನೀವು ತಗೊಳ್ಬೇಕು. ಕಂಕುಳ ನೀವು ಅದೇ ರೀತಿಯಲ್ಲಿ ಅಳತೆ ಮಾಡಿ. ನಿಮಗೆ ಮೇಲ್ಭುಜದಿಂದ ಕೈ ಕಂಕುಳದ ಕೆಳಭಾಗಕ್ಕೆ ನನಗೆ 5.5 ಬಂದ ಕಾರಣ ಮೇಲ್ಭಾಗದಿಂದ 4.75ಕ್ಕೆ ಹಾಕಿದ್ದೇನೆ. ಇದು 5ವರೆಗೆ ಒಂದು ಗೆರೆ ಹಾಕಿದ್ದೇನೆ. ಇನ್ನು 5ವರೆಗೆ ಕರೆಕ್ಟು. ಇನ್ನು ಒಳಭಾಗದಿಂದ ಒಳಗೆ 1.5 ತೆಕ್ಕೊಂಡ್ರೆ ಬ್ಯಾಕ್ ಪಾರ್ಟಿಗೆ ಎದುರಿಗೆ 1.25ಗೆ ಹಾಕಿದ್ದೇನೆ. ಮೇಲ್ಭಾಗ ಮತ್ತು ಕೆಳಭಾಗದಿಂದ 3 ಇಂಚಿಗೆ ನೀವು ಒಂದು ಗೆರೆ ಹಾಕಿ. ನಿಮಗೆ ಗೊತ್ತಾಗದೆ, ಇದು ಬಿಗ್ನರ್ಸಿಗಾಗಿ 1.5 ಮತ್ತು 1.25ಗೆ ರೌಂಡಲ್ಲಿ ನಾನು ಗೆರೆ ಹಾಕಿದೆ. ಇದೊಂದು ಕ್ರಾಸ್ ಪಟ್ಟಿಗೆ ಬೇಕಾಗಿ ಫಿನಿಶ್ ಆದ ಮೇಲೆ ಇದು 3 ಬಂದಿದೆ. ಆಗ ಕಾರಣ 3ವರೆಗೆ ತಗೊಳ್ಬೇಕು. ಅಲ್ಲಿಂದ ಅಲ್ಲಿಗೆ 7ವರೆ ಉಂಟು ನೋಡಿ. 7ವರೆಗೆ ಒಂದು ಮಾರ್ಕ್ ಹಾಕಿದ್ದೇನೆ ಅಗಲತ್ತೆ. ಅದು ಫಿಟ್ಟಿಂಗಿಗೆ ಬೇಕಾದದ್ದು. ಇಲ್ಲಿಂದ 3ವರೆ ಮತ್ತು ಅಲ್ಲಿಂದ 2ವರೆಗೆ ಒಂದು ಗೆರೆ ಹಾಕಿದ್ದೇನೆ. ಇನ್ನು ಟೆಕ್ಸ್ ಹಾಕುವ ವಿಧಾನ. ಟೆಕ್ಸ್ ನೀವು ನೋಡ್ಕೊಳ್ಳಿ. ನೀವು ತಗೊಂಡ ಬ್ಲೌಸಲ್ಲಿ ಯಾವ ರೀತಿಯಲ್ಲಿ ನಿಮಗೆ ಟೆಕ್ಸ್ ಬರ್ತದೆ ಅಂತ. ಮೊದಲಿಗೆ ಎಲ್ಲರಿಗೂ ಜಾಸ್ತಿಯಾಗಿ ಬರುವುದೇ 3.5 ಎಳಗಿಂದ ಫ್ರಂಟ್ ಪಾರ್ಟಿಗೆ ಒಂದು ಟೆಕ್ಸ್ ಹಾಕಲೇಬೇಕಾಗ್ತದೆ. ನೋಡ್ಕೊಳ್ಳಿ, ಇದೇ ಥರ ಮಾರ್ಕ್ ಮಾಡಿ ಅಳತೆ ತಗೊಳ್ಳಿ. ನೀವು ತಗೊಂಡ ಬ್ಲೌಸಲ್ಲಿ ಯಾವ ರೀತಿಯಲ್ಲಿ ಬರ್ತದೆ ಅಂತ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಇದೇ ರೀತಿ ಅಳತೆ ತಗೊಂಡ್ರೆ ಆಯಿತು. ಇದೇ ಥರ ಟೆಕ್ಸ್ ಹಾಕಿ.
ಇನ್ನು ಬ್ಯಾಕ್ ನೆಕ್ ನಿಮಗೆ ಫಿನಿಶ್ ಆಗಿ ಎಷ್ಟು ಬಂದಿದೆ, 3.5 ಬಂದರೆ, ಇದು 3.5 ಬ್ಯಾಕ್ ನೆಕ್ ಬಂದರೂ ಕೂಡ ಅದರ ಅಳತೆ ಪ್ರಕಾರವೇ ನಾವು ಶೋಲ್ಡರ್ ಕೂಡ ತಗೊಳ್ಬೇಕಾಗ್ತದೆ. 3.5 ಇದ್ದರೆ 4ಕ್ಕೆ 1 ಇಂಚು ಗೆರೆ ಹಾಕಬೇಕಾಗ್ತದೆ. ಇದು ನಾವು ಯಾವ ಆಕಾರದಲ್ಲಿ ತೆಕ್ಕೊಳ್ತೇವೆ ಅಂತ ಇರುವುದು. ಮೇಲೆ ಶೋಲ್ಡರ್ ಕೂಡ ಫ್ರಂಟ್ ಭಾಗದಿಂದ ಗೆರೆ ಹಾಕಿದ್ದೇವಲ್ಲ ಅದರ ಪ್ರಕಾರವೇ ನಾವು ಭುಜಕ್ಕೂ ಕೂಡ ತೆಕ್ಕೊಳ್ಬೇಕಾಗ್ತದೆ. ಭುಜ ಫಿನಿಶ್ ಆದಮೇಲೆ 2.5 ಉಂಟು, ಅದಕ್ಕಿಂತ ಮೊದಲು ನೋಡ್ಕೊಳ್ಳಿ 3 ತಗೊಳ್ಬೇಕಾಗ್ತದೆ. 2 ಫಿನಿಶ್ ಇದ್ದರೆ 2.5 ತಗೊಳ್ಬೇಕಾಗ್ತದೆ. ಫ್ರಂಟಲ್ಲಿ ನೋಡಿ ನಿಮಗೆ ಯಾವ ಡಿಸೈನ್ ಬೇಕಾದರೂ ತೆಕ್ಕೊಳ್ಬೋದು. ಇದೇ ಥರ ಡಿಸೈನ್ ಬೇಕಾದರೂ ನಿಮಗೆ ತೆಕ್ಕೊಳ್ಬೋದು, ಅಲ್ಲ ವಿ ಆಕಾರದಲ್ಲಿ ಬೇಕಾದರೆ ವಿ ಆಕಾರದಲ್ಲಿ ರೌಂಡ್ ಬೇಕಾದರೆ ರೌಂಡ್ ನೆಕ್ಕಲ್ಲಿ ನೀವು ತೆಕ್ಕೊಳ್ಬೋದು. ನಿಮಗೆ ಯಾವ ಡಿಸೈನಲ್ಲಿ ಅಂತ ಮತ್ತೆ ಇಂಪಾರ್ಟೆಂಟ್ ಅದು. ಈಗ ಮೊದಲು ನಾವು ಫಸ್ಟ್ ಕಲಿಯುವಾಗ ನೀವು ಯಾವ ರೀತಿಯಲ್ಲಿ ನಿಮಗೆ ಬೇಕು ಅಂತ ಇಷ್ಟ ಇದ್ರೆ ಅದು ಮಾಡ್ಬೋದು. ನೋಡ್ಕೊಳ್ಳಿ, ಇದು ನಾನು ಸ್ವಲ್ಪ ಒಂದು ಹಾರ್ಟ್ಗೆ ಸೇಫ್ ಒಂದಾಗಿ ನಾನು ತಗೊಂಡಿದ್ದೇನೆ. ಫುಲ್ ರೌಂಡ್ ಥರವೇ ಬಂದಿದೆ, ಸ್ವಲ್ಪ ಕೆಳಭಾಗದಿಂದ ಹಾರ್ಟ್ ನೆಕ್ ಥರ ಬ್ಯಾಕ್ ನೆಕ್ ಬಂದಿದೆ. ನೀವು ಗೊತ್ತಾಗ್ಬೋದು, ಸ್ವಲ್ಪ ಕೆಳಗೆ ತಗೊಂಡು ಬಂದಿದ್ದೇನೆ, ಅಲ್ಲಿಂದ ಸ್ವಲ್ಪ ಹಾರ್ಟ್ ಥರ ಬಂದಿದೆ. ಅದು ಅದನ್ನು ಕಟ್ ಮಾಡುವ ರೀತಿ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಿಂತ ಮೊದಲು ಮಾರ್ಕಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವು ಕಟ್ಟಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗ್ತದೆ. ಇದು ಬಿಗ್ನರ್ಸ್ಗೆ ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ನೋಡ್ಕೊಳ್ಳಿ, ಫ್ರಂಟ್ ಮತ್ತು ಬ್ಯಾಕ್ ಒಟ್ಟಿಗೆ ತೆಗೀರಿ ಮೊದಲು ಕಟ್ ಮಾಡುವಾಗ, ಇದು ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು ತುಂಡು ಬಟ್ಟೆ ಕೂಡ ಅದರಲ್ಲಿ ಇಂಪಾರ್ಟೆಂಟೇ ಆಗಿರುತ್ತದೆ. ಅದರಲ್ಲಿ ಉಕ್ಸ್ ಪಾಟಿಗೆ ಮತ್ತು ಕಾಜಾ ಪಾಟಿಗೆ ಇದು ನೋಡ್ಕೊಳ್ಳಿ, ಫ್ರಂಟ್ ಭಾಗದಿಂದ 1/4 ಇಂಚು ತಗೊಂಡೆ. ಕ್ರಾಸ್ ಪಟ್ಟಿ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ನೋಡ್ಕೊಳ್ಳಿ, ನಾನು ಮಧ್ಯ ಭಾಗದ 2 ಮಾಡಿ ಇಡ್ತೇನೆ. ಫುಲ್ ತಗೊಂಡಿದ್ದೆ, ಈಗ ರೆಡಿ ಆಯಿತು. ಇನ್ನು ಇದನ್ನು ಯಾವ ಸೈಜಲ್ಲಿ ನಾವು ತಗೊಂಡಿದ್ದೇನೆ ಅಂತ ಮೊದಲು ನೋಡಬೇಕಾಗ್ತದೆ. ಶೋಲ್ಡರ್ ಭಾಗದಿಂದ ಕಟ್ ಮಾಡಿ ಇಟ್ಟಿದ್ದೇವೆ. ಇನ್ನು ಅದರಲ್ಲಿ ಮಾರ್ಕಿಂಗ್ ಮಾಡೋದು, ಒಂದು ಬದಿಗೆ ಮಾಡಿದ್ದು ಅದರ ಗೆರೆ ಪ್ರಕಾರವೇ ನೀವು 2 ಬದಿಗೂ ಕೂಡ ಮಾಡಿ. ಈಗ ಸ್ವಲ್ಪ ಕಾಣ್ತದೆ, ಅದರ ಮೇಲೆ ಸ್ವಲ್ಪ ಗೆರೆ ಹಾಕಿದರೆ ಆಯಿತು. ಚೌಕಲ್ಲಿ ಸ್ವಲ್ಪ ಗೆರೆ ಹಾಕಿ, ಕಾಣದಿದ್ದರೆ ಸ್ವಲ್ಪ ಗೆರೆ ಹಾಕಿ, ಅಲ್ಲಿ ಕಾಣ್ತದೆ. ಕಾಣದಿದ್ದರೆ ನಿಮಗೆ ತೋರಿಸಲಿಕ್ಕೆ ಬೇಕು ನನ್ನದು ಮಾರ್ಕಿಂಗ್ ಹಾಕಿದ್ದು. ಇನ್ನು ಬ್ಯಾಕ್ ಟೆಕ್ಸ್ ಹಾಕುವ ವಿಧಾನ ನೋಡ್ಕೊಳ್ಳಿ. ಸ್ವಲ್ಪ ಹಾರ್ಟ್ ಥರ ಬಂದಿದೆ, ಅದು ನಿಮಗೆ ಸ್ವಲ್ಪ ಜಾಸ್ತಿಯೇ ಬೇಕು, ನನಗೆ ಇಷ್ಟು ಕಡಿಮೆ ಆಯಿತು ಅಂತ ಹೇಳಿದರೆ ಪುನಃ ಅದೇ ಥರದ ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡಿ ತಗೊಂಡ್ರೆ ಆಯಿತು. ಯಾವ ಶೇಫಲ್ಲಿ ತಗೊಂಡಿದ್ದೀವಿ ಅದೇ ಕರೆಕ್ಟಾಗಿ ತಗೊಳ್ಳಿ. ಸ್ವಲ್ಪ ಆರ್ಟ್ ಶೇಫಿಗೆ ಬಂದರೆ ಸಾಕು, ಕರೆಕ್ಟಾಗಿ ಬಂತು. ಇನ್ನು ನಮಗೆ ಬ್ಯಾಕ್ ಟೆಕ್ಸ್ ಇಡೋದು. ನನಗೆ 8.5 ಬ್ಯಾಕ್ ಟೆಕ್ಸಲ್ಲಿ ಅಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಟೆಕ್ಸ್ ಹಾಕುವಾಗ 8.5 ಸಿಕ್ಕಿದೆ. 8.5 ಸಿಕ್ಕಿದ್ರೆ ಮಧ್ಯ ಭಾಗಕ್ಕೆ ನಾವು ಒಂದು ಮೊದಲು ಇಟ್ಕೋಬೇಕು, 4/4ಗೆ, ಇಲ್ಲಿಂದ ಈಚೆಗೆ 4/4ಗೆ. ಮೇಲ್ಭಾಗಕ್ಕೆ ಆಗ 3 ತಗೊಂಡ್ರೆ ಸಾಕು, 3 ಇಂಚು ತಗೊಂಡ್ರೆ ಸಾಕು. 2 ಕಡೆಗೆ 3 ಇಂಚು ತಗೊಂಡ್ರೆ ಸಾಕು. ಈಗ ಪರ್ಫೆಕ್ಟ್ ಮಾರ್ಕಿಂಗ್ ಮತ್ತು ಲೈನಿಂಗ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಆಯಿತು. ಇನ್ನು ಸ್ಲೀವ್ ಕಟ್ ಮಾಡಬೇಕು. ನಿಮಗೆ ಸ್ಲೀವ್ ಕಟ್ ಮಾಡುವಾಗ ನೋಡ್ಕೊಳ್ಳಿ, ಲೈನಿಂಗ್ ಹೆಚ್ಚು ಕಡಿಮೆ ಇದ್ದರೂ ಕೂಡ ಯಾವ ಬದಿಯಿಂದ ಅಗಲ ಜಾಸ್ತಿ ಉಂಟು ಆ ಬದಿಗೆ ನಾವು ಮಡಚಬೇಕಾಗ್ತದೆ. 4 ಭಾಗವಾಗಿ ಮಡಚ್ಕೊಳ್ಳಿ. ಇದೇ ಥರ 4 ಭಾಗವಾಗಿ ಮಡಚ್ಕೊಳ್ಳಿ. ನಿಮಗೆ ಮಾರ್ಕಿಂಗ್ ಬ್ಲೌಸಲ್ಲಿ ತಗೊಳ್ಳಿಕ್ಕೆ ಹೆಚ್ಚು ಕಡಿಮೆ ಆಗೋದ್ರಿಂದ ಬ್ಲೌಸಿನ ಸ್ಲೀವನ್ನು ಮೇಲ್ಭಾಗದಿಂದ ಇಡಿರಿ. ಇಟ್ಟ ನಂತರ ನೋಡಿ, ಇಟ್ಟು ಫಿನಿಶ್ ಆದ ಮೇಲೆ ಅಲ್ಲಿಗೆ ಒಂದು ಗೆರೆ ಹಾಕಿ, ಅದರಿಂದ ಒಂದು 1/4 ಇಂಚ ಇಲ್ಲದ್ರೆ 1/2 ಇಂಚು ಮೇಲ್ಭಾಗಕ್ಕೆ ಒಂದು ಗೆರೆ ಹಾಕಿ ಹುಡುಕಲಿ. 1/4 ಇಂಚಿಗೆ ಕೆಳಭಾಗದಿಂದ ಕೂಡ ಮೇಲ್ಭಾಗದಿಂದ ಕೂಡ ಇಟ್ಕೊಳ್ಳಿ. ನೋಡಿ, 1/4 ಇಂಚು ಕೆಳಗೆ ಜಾಸ್ತಿ ಇಟ್ಕೊಂಡಿದ್ದೇನೆ ನಾನು. ಫಿಟ್ಟಿಂಗಿಗೆ ಮಾರ್ಕ್ ಹಾಕಿದ್ದೇನೆ. ನಂತರ ಭುಜದಲ್ಲಿ ಕೂಡ ಹಾಕಿದ್ದೇನೆ. ಇಲ್ಲಿನ ಮೇಲ್ಭಾಗದಿಂದ ಭುಜದಿಂದ 3 ಇಂಚಿಗೆ ಸ್ವಲ್ಪ ದೂರದಿಂದ ಒಂದು ಗೆರೆ ಹಾಕಿ ಒಂದು ಕೆಲವಟ್ಟಿ ಒಂದು ಸ್ಲೀವ್ ಡೌನಿಂಗಿಗೆ ಕೊಟ್ಟಿದ್ದೇನೆ. ನೋಡಿ, 3ವರೆಗೆ ಕೊಟ್ಟಿದ್ದೇನೆ. ಅಲ್ಲಿಂದ 3ವರೆಯಿಂದ ಮಧ್ಯಭಾಗಕ್ಕೆ ಒಂದು ಸ್ಲೀವ್ ಡೌನಿಂಗ್ ಕೊಟ್ಟಿದ್ದೇನೆ. ಇನ್ನು 3ಕ್ಕೆ ಒಂದು ಶೋಲ್ಡರಿಗೆ ಭುಜಕ್ಕೆ ಒಂದು ನೋಡ್ಕೊಳ್ಳಿ, ತೆಗೊಳ್ಬೇಕಲ್ಲ ಸ್ಲೀವ್ದು. ಅದೇ ಥರ ಇದು ಒಟ್ಟಿಗೆ ಫ್ರಂಟ್ ಮತ್ತು ಬ್ಯಾಕ್ ಒಟ್ಟಿಗೆ ಕಟ್ ಮಾಡ್ತೇನೆ ನಾನು, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ಒಟ್ಟಿಗೆ ತಗೊಂಡಿದ್ದೇವೆ. ಕಟ್ ಮಾಡಿದ ನಂತರ ಕೆಳಭಾಗದಲ್ಲಿ ಕೂಡ ನಾನು ಪೀಸಿದ್ದು ತಗೊಂಡಿದ್ದೇನೆ. ಇನ್ನು ಫ್ರಂಟಿಗೆ ಸ್ವಲ್ಪ ನಾವು ತಗೊಳ್ಬೇಕಾಗ್ತದೆ, ಒಂದು 1/4 ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ ಫ್ರಂಟ್ ಭಾಗದಿಂದ. ಎಲ್ಲಿಂದ ಮಾರ್ಕ್ ಮಾಡೋದು ನೋಡಿ, ಅದು ಅಲ್ಲಿಂದ 2.5 3 ತನಕ ಮೇಲೆ ಶೋಲ್ಡರ್ ಭುಜದಿಂದ ಇಡಬೇಕು. ಅದು ಇದು ಇಂಪಾರ್ಟೆಂಟ್. ಶೋಲ್ಡರ್ ಜಾರೋದಕ್ಕೂ ಕೂಡ ಇದು ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು. ಇಲ್ಲಿ 1/4 ಇಂಚು ಇಟ್ಟಿದ್ದೇನೆ ಫ್ರಂಟ್ ಭಾಗಕ್ಕೆ ಮಾತ್ರ. ಇನ್ನು ನೋಡ್ಕೊಳ್ಳಿ, ಇನ್ನು ನಮಗೆ ಅಲ್ಲಿ ಉಕ್ಸ್ ಪಾರ್ಟ್ ಎಲ್ಲ ಬೇಕಾಗ್ತದೆ, ಅದನ್ನೆಲ್ಲ ಬಟ್ಟೆ ಕೂಡ ನಾವು ಇಟ್ಕೋಬೇಕು. ಇನ್ನು ಸ್ಲೀವ್ಗೆ ಲೈನಿಂಗ್ ನಾವು ಮೊದಲು ಸ್ಲೀವನ್ನು ಫ್ಯಾಬ್ರಿಕ್ದಿಂದ ತೆಗೆಯುವ.
ನೋಡ್ಕೊಳ್ಳಿ, 2 ಭಾಗ ಮಡಚಿದೆ. ಅದು 4 ಭಾಗ ಮಾಡಿ ಮಡಚಬೇಕು. ಇನ್ನು ನಾವು ಆಲ್ರೆಡಿ ಲೈನಿಂಗ್ ಕಟ್ ಮಾಡಿ ಇಟ್ಟಿದ್ದೇವೆ. ಇದೇ ಥರ ಕರೆಕ್ಟಾಗಿ ಇಟ್ಕೋಬೇಕು. ಅದನ್ನು ಸ್ವಲ್ಪ ಆಚೆ ಈಚೆ ಆದರೂ ಎಳೆದಾಗ ಆಗ್ತದೆ. ಒಂದು ಬಟ್ಟೆ ಕೂಡ ನೈನ್ ನೋಡಿ ಯಾವ ರೀತಿಯಲ್ಲಿದೆ, ನೈಸಾಗಿ ಬರುವುದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬಟ್ಟೆ, ಅದಕ್ಕೆ ಜಾರ್ತದೆ ಅದು. ಆದ ಕಾರಣ ನೀವು ಮೊದಲಿಗೆ ಕಲಿಯುವಾಗ ಒಂದು ಕಾಟನ್ ಬಟ್ಟೆ ಥರ ತಗೊಳ್ಳಿ. ನೋಡ್ಕೊಳ್ಳಿ, ಇದೇ ಥರ ಅದರ ಮೇಲೆ ಬಿಟ್ಟು ಫ್ರಂಟ್ ಹೆಚ್ಚಿದ್ದದನ್ನು ನೀವು ಈಗ ಯಾವತ್ತೂ ತೆಗಿಲಿಕ್ಕೆ ಹೋಗಬಾರ್ದು. ಸ್ಟಿಚ್ಚಿಂಗ್ ಆಗುವಾಗ ಮಾತ್ರ ತೆಗಿಬೇಕು. ಕಟ್ಟಿಂಗಲ್ಲಿ ಮೊದಲೇ ತೆಗೆದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಲೈನಿಂಗ್ ಮಾತ್ರ ತೆಗಿಬೇಕಾಗ್ತದೆ. ಇದೇನು ಬ್ಯಾಕ್ ಪಾರ್ಟ್ ಕೂಡ ತೆಗಿಬೇಕಾಗ್ತದೆ. ನೋಡಿ, ಇನ್ನು ಯಾವ ಬದಿಯಿಂದ ಬ್ಯಾಕ್ ಪಾರ್ಟ್ ತಗೊಳ್ತೀರಿ ನೋಡ್ಕೊಳ್ಳಿ, ಯಾವ ಬದಿಯಿಂದ ತೆಗಿದ್ದೀನಿ ಅಂತ. ಹಿಂಬದಿ ಕೆಳಭಾಗಕ್ಕೆ ಇಟ್ಟು ಒಂದೇ ಥರ ಇಟ್ಟು, ಅಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಹೆಚ್ಚಿದ್ದದನ್ನು ಸ್ವಲ್ಪ ಕಟ್ ಮಾಡಿ ತೆಗೀರಿ. ಕರೆಕ್ಟ್ ಇಲ್ಲದಿದ್ದರೆ ಬಟ್ಟೆ ಒಂದೇ ಥರ ನಿಲ್ಲಬೇಕು, ಫ್ಯಾಬ್ರಿಕ್ ಮತ್ತು ಲೈನಿಂಗಿದ್ದು. ಇಲ್ಲದಿದ್ದರೆ ತೆಗೆದರೆ ಆಯಿತು. ನೋಡ್ಕೊಳ್ಳಿ, ಇನ್ನು ಭುಜದಿಂದ ಕಟ್ ಮಾಡಿ ಡೌನಿಂಗ್ಗೆ ತಗೊಂಡು ಬರೋದು. ನೋಡಿ, ಇದೇ ಥರ ಮಾಡಿದರೆ ಆಯಿತು. ಅದರ ಬ್ಯಾಕ್ ನೆಕ್ಕಿದ್ದು ಫ್ರಂಟ್ ನೆಕ್ಕು ಕೂಡ ಲೈನಿಂಗ್ ಮಾತ್ರ ಕಟ್ ಮಾಡಬೇಕು. ಮತ್ತು ಫ್ಯಾಬ್ರಿಕ್ಕಿಂದ ಕಟ್ ಮಾಡಬೇಡಿ. ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ಫ್ರಂಟ್ ಪಾರ್ಟು ಕೂಡ ತಗೊಂಡಿದ್ದೇನೆ. ಇದೇ ಥರ ಕಟ್ ಮಾಡಿಟ್ಟಿದ್ದೇನೆ. ಇನ್ನು ಕ್ರಾಸ್ ಪಟ್ಟಿ, ಬಟ್ಟೆಯ ಮೇಲಿಂದ ನೋಡಿ ಯಾವ ಥರ ಕಟ್ ಮಾಡಿದ್ದೇನೆ. ಬಟ್ಟೆಯನ್ನು ಇಟ್ಟು ಕ್ರಾಸ್ ಪಟ್ಟಿ ತೆಗೆದರೆ ಆಯಿತು. ಅದರ ಲೈನಿಂಗನ್ನು ಆಲ್ರೆಡಿ ಕಟ್ ಮಾಡಿದ್ದೇವಲ್ಲ, ಅದರಿಂದವೇ ತೆಕ್ಕೊಂಡ್ರೆ ಆಯಿತು. ಇದೇ ಥರ ರೆಡಿ ಮಾಡಿಟ್ಟರೆ ಮತ್ತು ಈಸಿ ಆಗ್ತದೆ. ಅದರಲ್ಲಿ ಒಂದೊಂದು ಪಾರ್ಟು ಕೂಡ ಇಂಪಾರ್ಟೆಂಟ್. ಒಂದೊಂದು ಪಾರ್ಟ್ ಮಿಸ್ ಆದರೂ ಕೂಡ ಇದರಲ್ಲಿ ಈ ಫ್ಯಾಬ್ರಿಕ್ ಒಂದೊಂದು ಮಿಸ್ ಆದರೂ ಕೂಡ ಆ ಬ್ಲೌಸೇ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನು ರೆಡಿ ಮಾಡಿಟ್ಟು, ನಿಮಗೆ ಇಷ್ಟವಾದರೆ ಲೇಡೀಸ್ ಕ್ರಿಯೇಟಿವ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಲೈಕ್ ಆ್ಯಂಡ್ ಶೇರ್ ಮಾಡಿ.